ಯಲ್ಲಾಪುರ ಪಟ್ಟಣದ ವೆಂಕಟರಮಣ ಮಠದ ಸಭಾಭವನದಲ್ಲಿ ನಡೆದ ಸಮಗ್ರ ನಾಮಧಾರಿ ಅಭಿವೃದ್ಧಿ ಸಂಘದ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಚಾಲನೆ. ಶಾಸಕ ಹೆಬ್ಬಾರ್ ಉಪಸ್ಥಿತಿ. ಡಿಸೆಂಬರ್ 21ರಂದು ಮಧ್ಯಾಹ್ನ ಸುಮಾರು 1 ಗಂಟೆಗೆ ಪಟ್ಟಣದ ಶ್ರೀ ವೆಂಕಟರಮಣ ಮಠದ ಸಭಾಭವನದಲ್ಲಿ ಸಮಗ್ರ ನಾಮಧಾರಿ ಅಭಿವೃದ್ಧಿ ಸಂಘದ ರಜತ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಸನ್ಮಾನ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ಸಮಾಜವು ಸಂಘಟನೆಯಿಂದಾಗಿ ಬಲಗೊಳ್ಳುತ್ತದೆ. ಹಾಗೆಯೇ ಶಿಕ್ಷಣ ಸಂಸ್ಕಾರವನ್ನು ಕಲಿತಾಗ ಮಾತ್ರ ಸಮಾಜದ ಬೆಳವಣಿಗೆಯಾಗುತ್ತದೆ. ನಿರಂತರವಾಗಿ ಸಂಘಟನೆ ನಡೆಸಿಕೊಂಡು ಬಂದು ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ. ನಾಮಧಾರಿ ಸಮುದಾಯ ಚಿಕ್ಕದಾಗಿದ್ದರೂ ರಾಜಕೀಯ, ಶೈಕ್ಷಣಿಕ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಉನ್ನತ ಸ್ಥಾನಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ತಂದೆ ತಾಯಿಯಷ್ಟೇ ಮಹತ್ವ ಸಮಾಜದ ಸಂಘಟನೆಗೂ ನೀಡಬೇಕು. ಇತರ ಸಮಾಜದವರನ್ನು ಪ್ರೀತಿ ವಿಶ್ವಾಸದಿಂದ ಕಂಡಾಗ ಮಾತ್ರ ನಮ್ಮ ಸಮಾಜದ ಗೌರವವು ಇಮ್ಮಡಿಯಾಗುತ್ತದೆ ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ನಾಮಧಾರಿ ಸಮುದಾಯ ಚಿಕ್ಕದಾದರೂ ಸಂಘಟನಾತ್ಮಕವಾಗಿ ಪ್ರಬಲರಾಗಿ ಸಮಾಜದ ಎಲ್ಲ ಸಮುದಾಯದವರೊಂದಿಗೆ ಬೆರೆತುಕೊಂಡು ಹೋಗುತ್ತಿದ್ದಾರೆ. ಸಮುದಾಯಕ್ಕೆ ಅವಶ್ಯವಿರುವ ಹಾಗೂ ಬಹುದಿನಗಳ ಬೇಡಿಕೆಯಾದ ಸಮುದಾಯ ಭವನದ ನಿರ್ಮಾಣಕ್ಕೆ ಈಗಾಗಲೇ ಜಾಗ ಗುರುತಿಸಿದ್ದು ಅಂತಿಮ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸ್ವಂತ ಕಟ್ಟಡದಲ್ಲಿಯೇ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಎಂದರು. ಕುಮಟಾದ ಮುಖಂಡ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಸಮಾಜ ಕಟ್ಟುವಲ್ಲಿ ಸಮುದಾಯದ ಪ್ರಮುಖರ ಶ್ರಮ ಹೆಚ್ಚಿರುತ್ತದೆ. ಸಮಾಜವನ್ನು ಸಂಕುಚಿತಗೊಳಿಸಬಾರದು. ಉಭಯ ಶಾಸಕರು ಎಲ್ಲ ಸಮುದಾಯದವರ ಸಹಕಾರದಿಂದ ಶಾಸಕರಾಗಿದ್ದಾರೆ. ನಮ್ಮವರೇ ನಮ್ಮ ಕಾಲೆಳೆಯುವುದನ್ನು ಬಿಡಬೇಕು. ನಮ್ಮ ಸಮುದಾಯದ ವ್ಯಕ್ತಿಗಳು ಉನ್ನತ ಮಟ್ಟಕ್ಕೆ ಬೆಳೆಯುವಂತೆ ಸಹಾಯ ಸಹಕಾರ ನೀಡುವಂತಾಗಬೇಕು ಎಂದರು. ಸಂಘದ ಅಧ್ಯಕ್ಷ ನರಸಿಂಹ ನಾಯ್ಕ ಅಧ್ಯಕ್ಷತೆ ವಹಿಸಿದ್ದರು. ಭಟ್ಕಳದ ಉದ್ಯಮಿ ಈಶ್ವರ ನಾಯ್ಕ, ಶಾಸಕರ PA ಕಮಲಾಕರ್ ನಾಯ್ಕ, ಹೆಸ್ಕಾಂ ಅಧಿಕಾರಿ ರಮಾಕಾಂತ್ ನಾಯ್ಕ ಮಾತನಾಡಿದರು. ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಖಾ ನಾಯ್ಕ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನರ್ಮದಾ ನಾಯ್ಕ, ಹಿಂದುಳಿದ ಕಲ್ಯಾಣ ಇಲಾಖೆ ಅಧಿಕಾರಿ ದಾಕ್ಷಾಯಿಣಿ ನಾಯ್ಕ, ಸಿರ್ಸಿ ವಿಭಾಗೀಯ ರಾಮಕ್ಷೇತ್ರದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ, ಲತಾ ಪೂಜಾರಿ, ಮುಂಡಗೋಡದ HM ನಾಯ್ಕ, KK ನಾಯ್ಕ, ಸತ್ಯಭಾಮ ನಾಯ್ಕ, ಸತೀಶ್ ನಾಯ್ಕ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಹಾಗೂ ಸಂಸ್ಥಾಪಕ ಅಧ್ಯಕ್ಷ ಸದಸ್ಯರನ್ನು ಸನ್ಮಾನಿಸಲಾಯಿತು. ಶಿಕ್ಷಕ ಭಾಸ್ಕರ್ ನಾಯ್ಕ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಸಾನಿಕಾ ಮತ್ತು ನೇಹಾ ಪ್ರಾರ್ಥಿಸಿದರು. ಶಿಕ್ಷಕ ಸಂತೋಷ್ ನಾಯ್ಕ ನಿರ್ವಹಿಸಿದರು. 25 ವರ್ಷಗಳಿಂದ ಸಮಾಜವನ್ನು ಕಟ್ಟಿ ಅಲ್ಲಿಂದ ಇಂದಿನವರೆಗೂ ದರ್ಶನ ಬಂದಿರ್ತಕ್ಕಂಥ ಹಿರಿಯರು ಕೂಡ ಗೌರವಿಸಿದ್ರಿ. ಈ ಪರಿಪಾಠ ಇರಲೇಬೇಕಾಗುತ್ತೆ. ಯಾವುದೇ ಒಂದು ಸಂಘಟನೆಯನ್ನು ಮಾಡುವಾಗ ಕಟ್ಟುವಂಥದ್ದು ಸುಲಭ, ಅದು ನಿರಂತರವಾಗಿ ನಡೆಸಿಕೊಂಡು ಹೋಗುವಂಥದ್ದು ಬಹಳ ಕಷ್ಟ. ಆದರೆ 25 ವರ್ಷಗಳ ಕಾಲ ತಾವು ನಿರಂತರವಾಗಿ ಸಂಘಟನೆಯನ್ನು ಮಾಡಿ ಇವತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋದ್ರ ಮುಖಾಂತರ ಈ ಸಭೆಯನ್ನು ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಕಳೆಯನ್ನು ತಂದುಕೊಟ್ಟಿರ್ತಕ್ಕಂಥ ಸಮೂಹವನ್ನು ನಾವು ಎಂದೂ ಮರೆಯುವಂಥದ್ದಲ್ಲ. ನಮ್ಮ ಸಮಾಜ ಚಿಕ್ಕದಾಗಿರಬಹುದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾವೆಲ್ಲರೂ ಕೂಡ ಮುಂದೆ ಬಂದಿರುವಂತಹದ್ದು. ಅನೇಕ ಸಭೆಗಳಲ್ಲಿ ನಾವು ಅನೇಕ ಸ್ಥಿತಿಯ ಅನುಭವವನ್ನು ಹಂಚ್ಕೊತಾ ಇದ್ರು. ಮಾನ್ಯ ಶಾಸಕ ಹೆಬ್ಬಾರ್ ಸಾಹೇಬ್ರೆ, ನಮ್ಮ ಸಮಾಜ ಅನೇಕ ಜನ ಹೇಳ್ತಾ ಇದ್ರು, ನಾವು ಹೇಳ್ತಾ ಇದ್ವಿ, ನಮ್ಮ ಸಮಾಜದಲ್ಲಿ ಯಾವ ಇದರಲ್ಲಿ ನಾವು ಕಡಿಮೆ ಇದ್ದೀವಿ, ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದಿರ್ಬೋದು, ಅದು ಯಾವ ವಿಚಾರದಲ್ಲಿ ಕಡಿಮೆ ಇದ್ದೀವಿ ನಾವು. ಸಮಾಜದ ಒಕ್ಕಟ್ಟಿನ ಫಲ ಸಮಾಜದವರಿಗೆ ಗೊತ್ತಾಗಬೇಕು ಅಂತೇಳಿ ನಾನು 25 ವರ್ಷದಿಂದ ನಡೀತಾ ಬಂದಿದೆ. ನಾನು ಕಳೆದ 15 ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಈ ಸಮಾಜದ ಶ್ರೇಯೋಭಿವೃದ್ಧಿ, ಒಂದು ಸಾರ್ವಜನಿಕ ಜೀವನದಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮಂಥವ್ರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಸಮಾಜದ ಬಗ್ಗೆ ಅಭಿಮಾನ ಇರಬೇಕು, ಪ್ರೀತಿ ಇರಬೇಕು. ಜೊತೆಗೆ ಎಲ್ಲ ಸಮಾಜವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಔದಾರ್ಯ ಇರಬೇಕು. ಬಹಳಷ್ಟು ಶಿಕ್ಷಣದಲ್ಲಿ ಮುಂದೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸರ್ಕಾರದಿಂದ ಸಹಾಯ ಬೇಕಾಗ್ತದೆ. ಅದನ್ನು ಕೊಡಿಸೋ ಮುಖಾಂತರ 100% ಹೇಳ್ತೀನಿ, ಈ ಸಮಾಜ ಮುಂದೆ ಹೋಗೋದು ಬಗ್ಗೆ ಸಂದೇಹನೇ ಇಲ್ಲ.